ಎಷ್ಟು ಜನ ಮಾತಾಡ್ತಾರೆ? ಅವರು ಪಾಪ ಶಿಷ್ಯ ವೇತನ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗ್ಬೇಕು. ಆಯ್ತು, ಮತ್ತೆ ಅರ್ಥ ಮಾಡ್ಕೊಳ್ತಾರೆ. ಶಿಷ್ಯ ವೇತನ ಅಂದ್ರೆ ಏನ್ ಹೇಳಿ ನೋಡಿ. ಓಕೆ, ಬಾಲಕೃಷ್ಣ ಮಾತಾಡಿ. ಶಿಷ್ಯ ವೇತನ ಅಂದ್ರೆ ಏನು ಅಂತ ಕೇಳಿ ಬಾಲಕೃಷ್ಣ ಅವರೇ. ಸರ್, ಅವ್ರು ಬೇರೆ ಉದ್ಯೋಗ ಮಾಡಲ್ಲ, ಅವ್ರ ಖರ್ಚಿಗೆ ದುಡ್ಡು ಬೇಕು ಸರ್. ಆಯ್ತು ನೋಡಿ, ಅಲ್ಲೇ ಇರಲಿ, ಸ್ಥಳೀಯರಾಗಿರ್ಲಿ, ಮನೆ ಪಕ್ಕದಲ್ಲೇ ಇರಲಿ. ಹೇಳಿ ಉತ್ತರದಲ್ಲಿ ಹೇಳ್ತಾರೆ. ಅಲ್ಲಲ್ಲ ನೋಡಿ ಸರ್, ಈಗ ನಾವು ಸಭಾಧ್ಯಕ್ಷವಾಗಿ ಇದನ್ನ ನಾನೇನವ್ರನ್ನ ತೆಗಳಬೇಕಂತ ಅಲ್ಲ. ಇಲ್ಲ, ತಮ್ಮ ಒಂದು ಸರ್ಕಾರ ಆಜ್ಞೆಯನ್ನು ಮಾಡಿದ್ಮೇಲೆ KKRDB ಸರ್ಕಾರಕ್ಕಿಂತ ದೊಡ್ಡವರ? ಆಂಬಿಗ್ವಿಟಿ ಇದೆ. ಅಲ್ಲ, KKRDB ಸರ್ಕಾರಕ್ಕಿಂತ ದೊಡ್ಡವರ? We can form our rule. You can't. Once government has made an ಸರ್, ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಒಂದ್ ಸೆಕೆಂಡ್, ನೀವು ಅರ್ಥ ಮಾಡಿಕೊಳ್ಳೋರು ಏನ್ ಹೇಳಿದ್ರು ಅಂತ ಹೇಳಿ. ಆರ್ಡರ್ ತಂದಾದ್ಮೇಲೆ ಅಶ್ವಥ್ ಅವ್ರೆ, ಐದರ್ ಯು ಶುಡ್ ಗೆಟ್ ದ ಗವರ್ಮೆಂಟ್ ಆರ್ಡರ್ ವಿಡ್ರಾನ್. ಅಶ್ವಥ್ ಅವ್ರು ಹೇಳ್ದು ಕೇಳಿ. ಎರಡು ಆರ್ಡರ್ ಇದೆ. ಒಂದು ಸ್ಟೇಟ್ ಆರ್ಡರ್ ಇದೆ, ಅದು ಎಲ್ಲಾ ಜಿಲ್ಲೆಗೆ ಸೀಮಿತ ಆಗಿದೆ. ಗುಲ್ಬರ್ಗ ಕೂಡ ಸೀಮಿತವಾಗಿರ್ತದೆ. ಅದೊಂದು ಕಂಪ್ಲೀಟ್ ಆಗಿ ಒಂದು ನಡೀತಾ ಇದೆ. ಇನ್ನೊಂದು ಎಡಿಷನಲ್ ಆಗಿ ಸಲ್ಯ ಮಾಡಿದೆ. ಡಿಸ್ಟ್ರಿಕ್ಟ್ ಆರ್ಡರ್ ಬಂದಾಗ ಸ್ಟೇಟ್ ಆರ್ಡರ್ ಕ್ಯಾನ್ಸಲ್ ಆಗಲಿಲ್ಲ. ಸ್ಟೇಟ್ ಆರ್ಡರ್ನ ಫೆಸಿಲಿಟಿ ಸಿಕ್ಕುವುದು ಈ ರಾಜ್ಯದ ಎಲ್ಲ ಜಿಲ್ಲೆಗೆ ಆಟೋಮೆಟಿಕ್ ಸಿಗ್ತಾ ಇದೆ. ಎಡಿಷನಲ್ ಆಗಿ ಗುಲ್ಬರ್ಗದಲ್ಲಿ ಹಿಂದೆ ಪ್ಲಾನ್ ಮಾಡ್ತಾ ಇದೆ. ಅದರ್ಸ್ ಎಡಿಷನಲ್ ಸರ್. ಬಟ್ ಗವರ್ಮೆಂಟ್ ಆರ್ಡರ್ ಐದರ್ ದೇ ಶುಡ್ ಟೆಲ್ ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಡಾಕ್ಟರ್ ಸರ್. ಕರ್ನಾಟಕ ಅಪ್ಲಿಕೇಬಲ್ ಅಂತ ಹೇಳಬೇಕು. ಶಿಷ್ಯ ವೇತನ ಅಂದ್ರೆ ಏನು ಡಿಫೈನ್ ತಿರಸ್ಕಾರ ನೋಡಿ. ವಿರೋಧ ಪಕ್ಷ ನಾಯಕರು ಹೇಳ್ತಾ ಇರೋದು ನಾನು ತಿರಸ್ಕಾರ ಮಾಡ್ತಾ ಇಲ್ಲ. ಆದ್ರೆ ಅಶ್ವಥ್ ನಾರಾಯಣ್ ಸಾಹೇಬ್ರಿಗೆ ಇಷ್ಟು ಕಾಳಜಿ ಇದ್ದಿದ್ರೆ, ಅಧ್ಯಕ್ಷರೇ, ಇದು ಆಗಿರೋದು ಸಮ್ಮಿಶ್ರ ಸರ್ಕಾರದಲ್ಲಿ. ನಾನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ನಾನು ಅಡಿಗಾಲ್ ಮಾಡಿದ್ದೆ. 4.5 ವರ್ಷ ಅವ್ರ ಅಧಿಕಾರದಲ್ಲಿ ಇದ್ದಾಗ ಆ ಕಡೆ ತಿರುಗು ಮಾಡಿಲ್ಲ. ಈಗ ನಮ್ಮ ಸರ್ಕಾರ ಮಾಡ್ಬಿಟ್ಟು ಫಂಕ್ಷನ್ ಮಾಡಿದ್ದೀವಿ. ಅದು ಪ್ರಬುದ್ಧ ಅಕಾಡೆಮಿ ಅಂದ್ಬಿಟ್ಟು ನೀವು ಗೊತ್ತೇ ಇಲ್ಲ ಸರ್ ನಿಮ್ಗೆ. ವರ್ಷ ಬಾಲಕೃಷ್ಣ ಮಾತಾಡಿ. ಸರ್ಕಾರ ಇದ್ದಾಗ ಆಯ್ತು, ಮಾತಾಡಿ. ಪ್ರಬುದ್ಧ ಅಕಾಡೆಮಿ ಅಶ್ವಥ್ ಮಾಡಿದ್ರಿ ನಿಮ್ ಸರ್ಕಾರದಲ್ಲಿ? ಯಾಕೆ ಪರ್ಸನಲ್ ಚರ್ಚೆ ಮಾಡ್ತೀರಿ? ಎಷ್ಟು ಜನ ಮಾತಾಡ್ತಾರೆ? ಅವರು ಪಾಪ ಶಿಷ್ಯ ವೇತನ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗ್ಬೇಕು. ಆಯ್ತು, ಮತ್ತೆ ಅರ್ಥ ಮಾಡ್ಕೊಳ್ತಾರೆ. ಶಿಷ್ಯ ವೇತನ ಅಂದ್ರೆ ಏನ್ ಹೇಳಿ ನೋಡಿ. ಓಕೆ, ಬಾಲಕೃಷ್ಣ ಮಾತಾಡಿ. ಶಿಷ್ಯ ವೇತನ ಅಂದ್ರೆ ಏನು ಅಂತ ಕೇಳಿ ಬಾಲಕೃಷ್ಣ ಅವರೇ. ಸರ್, ಅವ್ರು ಬೇರೆ ಉದ್ಯೋಗ ಮಾಡಲ್ಲ, ಅವ್ರ ಖರ್ಚಿಗೆ ದುಡ್ಡು ಬೇಕು ಸರ್. ಆಯ್ತು ನೋಡಿ, ಅಲ್ಲೇ ಇರಲಿ, ಸ್ಥಳೀಯರಾಗಿರ್ಲಿ, ಮನೆ ಪಕ್ಕದಲ್ಲೇ ಇರಲಿ. ಹೇಳಿ ಉತ್ತರದಲ್ಲಿ ಹೇಳ್ತಾರೆ. ಅಲ್ಲಲ್ಲ ನೋಡಿ ಸರ್, ಈಗ ನಾವು ಸಭಾಧ್ಯಕ್ಷವಾಗಿ ಇದನ್ನ ನಾನೇನವ್ರನ್ನ ತೆಗಳಬೇಕಂತ ಅಲ್ಲ. ಇಲ್ಲ, ತಮ್ಮ ಒಂದು ಸರ್ಕಾರ ಆಜ್ಞೆಯನ್ನು ಮಾಡಿದ್ಮೇಲೆ KKRDB ಸರ್ಕಾರಕ್ಕಿಂತ ದೊಡ್ಡವರ? ಆಂಬಿಗ್ವಿಟಿ ಇದೆ. ಅಲ್ಲ, KKRDB ಸರ್ಕಾರಕ್ಕಿಂತ ದೊಡ್ಡವರ? We can form our rule. You can't. Once government has made an ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಒಂದ್ ಸೆಕೆಂಡ್, ನೀವು ಅರ್ಥ ಮಾಡಿಕೊಳ್ಳೋರು ಏನ್ ಹೇಳಿದ್ರು ಅಂತ ಹೇಳಿ. ಆರ್ಡರ್ ತಂದಾದ್ಮೇಲೆ ಅಶ್ವಥ್ ಅವ್ರೆ, ಐದರ್ ಯು ಶುಡ್ ಗೆಟ್ ದ ಗವರ್ಮೆಂಟ್ ಆರ್ಡರ್ ವಿಡ್ರಾನ್. ಅಶ್ವಥ್ ಅವ್ರು ಹೇಳ್ದು ಕೇಳಿ. ಎರಡು ಆರ್ಡರ್ ಇದೆ. ಒಂದು ಸ್ಟೇಟ್ ಆರ್ಡರ್ ಇದೆ, ಅದು ಎಲ್ಲಾ ಜಿಲ್ಲೆಗೆ ಸೀಮಿತ ಆಗಿದೆ. ಗುಲ್ಬರ್ಗ ಕೂಡ ಸೀಮಿತವಾಗಿರ್ತದೆ. ಅದೊಂದು ಕಂಪ್ಲೀಟ್ ಆಗಿ ಒಂದು ನಡೀತಾ ಇದೆ. ಇನ್ನೊಂದು ಎಡಿಷನಲ್ ಆಗಿ ಸಲ್ಯ ಮಾಡಿದೆ. ಡಿಸ್ಟ್ರಿಕ್ಟ್ ಆರ್ಡರ್ ಬಂದಾಗ ಸ್ಟೇಟ್ ಆರ್ಡರ್ ಕ್ಯಾನ್ಸಲ್ ಆಗಲಿಲ್ಲ. ಸ್ಟೇಟ್ ಆರ್ಡರ್ನ ಫೆಸಿಲಿಟಿ ಸಿಕ್ಕುವುದು ಈ ರಾಜ್ಯದ ಎಲ್ಲ ಜಿಲ್ಲೆಗೆ ಆಟೋಮೆಟಿಕ್ ಸಿಗ್ತಾ ಇದೆ. ಎಡಿಷನಲ್ ಆಗಿ ಗುಲ್ಬರ್ಗದಲ್ಲಿ ಹಿಂದೆ ಪ್ಲಾನ್ ಮಾಡ್ತಾ ಇದೆ. ಅದರ್ಸ್ ಎಡಿಷನಲ್ ಸರ್. ಬಟ್ ಗವರ್ಮೆಂಟ್ ಆರ್ಡರ್ ಐದರ್ ದೇ ಶುಡ್ ಟೆಲ್ ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಡಾಕ್ಟರ್ ಸರ್. ಕರ್ನಾಟಕ ಅಪ್ಲಿಕೇಬಲ್ ಅಂತ ಹೇಳಬೇಕು. ಶಿಷ್ಯ ವೇತನ ಅಂದ್ರೆ ಏನು ಡಿಫೈನ್ ತಿರಸ್ಕಾರ ನೋಡಿ. ವಿರೋಧ ಪಕ್ಷ ನಾಯಕರು ಹೇಳ್ತಾ ಇರೋದು ನಾನು ತಿರಸ್ಕಾರ ಮಾಡ್ತಾ ಇಲ್ಲ. ಆದ್ರೆ ಅಶ್ವಥ್ ನಾರಾಯಣ್ ಸಾಹೇಬ್ರಿಗೆ ಇಷ್ಟು ಕಾಳಜಿ ಇದ್ದಿದ್ರೆ, ಅಧ್ಯಕ್ಷರೇ, ಇದು ಆಗಿರೋದು ಸಮ್ಮಿಶ್ರ ಸರ್ಕಾರದಲ್ಲಿ. ನಾನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ನಾನು ಅಡಿಗಾಲ್ ಮಾಡಿದ್ದೆ. 4.5 ವರ್ಷ ಅವ್ರ ಅಧಿಕಾರದಲ್ಲಿ ಇದ್ದಾಗ ಆ ಕಡೆ ತಿರುಗು ಮಾಡಿಲ್ಲ. ಈಗ ನಮ್ಮ ಸರ್ಕಾರ ಮಾಡ್ಬಿಟ್ಟು ಫಂಕ್ಷನ್ ಮಾಡಿದ್ದೀವಿ. ಅದು ಪ್ರಬುದ್ಧ ಅಕಾಡೆಮಿ ಅಂದ್ಬಿಟ್ಟು ನೀವು ಗೊತ್ತೇ ಇಲ್ಲ ಸರ್ ನಿಮ್ಗೆ. ವರ್ಷ
ಆಯ್ತು. ಸರ್, ಇವ್ರಾಗ ಬಾಲಕೃಷ್ಣ ಮಾತಾಡಿ. ಕೆಲಸ ನೀವು ಮಾತಾಡಿ, ಬಾಲಕೃಷ್ಣ ಮಾತಾಡಿ. ಸರ್ಕಾರ ಇದ್ದಾಗ ನೀವು ಏನ್ ಕೇಳಿದ್ರು ನಾವು ಮಾಡ್ಕೊಟ್ಟಿಲ್ವಾ? ಆಯ್ತು. ಇವಾಗ ಮಾತಾಡ್ತಾ ಇದ್ದಾರೆ ಬಾಲಕೃಷ್ಣ ವೇತನ ಬಗ್ಗೆ ಮಾತಾಡಿ. ಯಾಕೆ complete ಮಾಡಿಲ್ಲ ಹೇಳಿ ಸರ್? ಮಾತಾಡಿ. ಪ್ರಬುದ್ಧ ಅಕಾಡೆಮಿ ಯಾಕೆ complete ಮಾಡಿಲ್ಲ? ಹೇಳಿ. ಅಶೋಕ್ ಕೂತ್ಕೊಳ್ಳಮ್ಮೆ. ಏನ್ ಮಾಡಿದ್ರಿ ನಿಮ್ ಸರ್ಕಾರದಲ್ಲಿ? ಯಾಕೆ ನೀವು complete ಕೇಳಿದ್ರಲ್ಲ ಮಾಡಿಲ್ಲ? ಮಾಡ್ಕೊಟ್ಟಿದ್ದೀನಿ. ಸಾಕು, ಯಾಕೆ ಪರ್ಸನಲ್ ಚರ್ಚೆ ಮಾಡ್ತೀರಿ? ನಾವು